ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿನ ತನಿಖೆಯ ಅತ್ಯಂತ ಮಹತ್ವದ ಸುದ್ದಿಯನ್ನು ಈ ಘಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ಇಡೀ ಪ್ರಕರಣದಲ್ಲಿ ಇಂದು ಅತ್ಯಂತ ಮಹತ್ವದ ದಿನ. ಎಸಿದು ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಪ್ರಕರಣದಲ್ಲಿ ಇಂದು ನಡೆಯುವಂತಹ ಕ್ರಿಯೆ ಇದೆಯಲ್ಲ ಅತ್ಯಂತ ಮಹತ್ವದ್ದು ಅಂತ ಅನ್ನಿಸುತ್ತೆ ಅಥವಾ ಕರೆಸಿಕೊಳ್ಳುತ್ತೆ. ಕೆಲವೇ ಕ್ಷಣದಲ್ಲಿ ಸಮಾಧಿ ರಹಸ್ಯ ಬಯಲಾಗುತ್ತೆ. ಮಾರ್ಕಿಂಗ್ ಜಾಗ ಅಗೆಯಲಿರುವಂತಹ FSL ತಂಡ ಈಗಾಗಲೇ AC ಕಡೆಯಿಂದ ಮೃತದೇಹ ಪತ್ತೆಗೆ ಪರ್ಮಿಷನ್ ಕೂಡ ಪಡೆಯಲಾಗಿದೆ. ನಿನ್ನೆ ಒಟ್ಟು 23 ಪ್ರದೇಶ ತೋರಿಸಿದ್ದ ದೂರುದಾರ ತೋರಿಸಿದ್ದ ಪಂಚರ ಸಮಕ್ಷಮದಲ್ಲಿ ಆ ಜಾಗ ಅಗೆಯಲಿರತಕ್ಕಂತಹ ತನಿಖಾ ತಂಡ ಇನ್ವೆಸ್ಟಿಗೇಷನ್ ಟೀಮ್ ದೂರುದಾರ ತೋರಿಸಿದ ಜಾಗದಲ್ಲಿ ಶವಗಳು ಸಿಕ್ಕರೆ ಇಡೀ ಪ್ರಕರಣಕ್ಕೆ ತಿರುವು ಸಿಗಲಿದೆ. ಅತಿ ದೊಡ್ಡ ಪುರಾವೆ, ಅತಿ ದೊಡ್ಡ ಸಾಕ್ಷ್ಯ. ಒಂದು ವೇಳೆ ಶವ ಸಿಗದೇ ಇದ್ರೆ ಪ್ರಕರಣ ಕಳೆದುಕೊಳ್ಳಲಿದೆ ಪ್ರಾಮುಖ್ಯತೆಯನ್ನ. ಇಡೀ ಪ್ರಕರಣದ ಭವಿಷ್ಯ ಇಂದಿನ ಶೋಧ ಕಾರ್ಯದ ಮೇಲೆ ನಿಂತಿದೆ. ಆರೋಪಗಳ ಸತ್ಯಾಸತ್ಯತೆಯನ್ನ ತೂಕ ಹಾಕಲಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಶವಗಳು ಸಿಗದಿದ್ದರೆ ಪ್ರಕರಣದ ತನಿಖೆಗೆ ಸಿಗಲಿದೆ ಬಹುದೊಡ್ಡ ತಿರುವು. FSL ವೈದ್ಯರು, SIT ಅಧಿಕಾರಿಗಳು, ಇನ್ನಿತರೆ ಇಲಾಖಾ ಎಕ್ಸ್ಪರ್ಟ್ಗಳ ಸಾನ್ನಿಧ್ಯ ಅಲ್ಲಿರುತ್ತೆ. ತಹಶೀಲ್ದಾರ್ ಸೇರಿದಂತೆ ಪಂಚರ ಸಮ್ಮುಖದಲ್ಲಿ ಶೋಧ ಕಾರ್ಯ. ಇದು ಧರ್ಮಸ್ಥಳ SIT ತನಿಖೆಯ ಮೆಗಾ ಬಿಗ್ ಎಕ್ಸ್ಕ್ಲೂಸಿವ್. SIT ತನಿಖೆ ಚುರುಕುಗೊಂಡಿದೆ. ನಿನ್ನೆ 13 ಹೆಣ ಇರ್ತಕ್ಕಂಥ ಅಥವಾ ನಾನು ಹೂತಿರುವೆ ಎಂದು ಹೇಳಲಾಗುವ ಜಾಗಗಳನ್ನು ತೋರಿಸಿ ಮಾರ್ಕ್ ಮಾಡಲಾಯಿತು. ಅದಾದ ನಂತರ ಸಂಜೆಯಾಗಿತ್ತು, ಮಳೆ ಬರುವ ಸಾಧ್ಯತೆಗಳು ಕೂಡ ಇತ್ತು. ಕಾರ್ಯಾಚರಣೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಇವತ್ತು ಮುಂದುವರಿಸುವ ಎಲ್ಲ ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ಅಲ್ಲಿಗೆಲ್ಲ ತರಹದ ಎಕ್ಸ್ಪರ್ಟ್ಗಳು ಈಗಾಗಲೇ ಹೊರಟಿರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಣ ಹಗಿಯುವ ಅಥವಾ SITಯ ಮುಂದಿನ ಪ್ರಾಸೆಸ್ ಪ್ರಾರಂಭ ಆಗುತ್ತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ, ಸಾಕ್ಷಿದಾರ ಏನಿದಾನೋ ಆತ ತೋರಿಸಿರುವ ಜಾಗದಲ್ಲಿ ಒಂದು ವೇಳೆ ಹೆಣಗಳು ಪತ್ತೆಯಾದರೆ ಈ SIT ತನಿಖೆ ಅತ್ಯಂತ ಮಹತ್ವದ ತಿರುವನ್ನು ಪಡೆದುಕೊಳ್ಳುತ್ತೆ. ಇಲ್ಲ ಆತ ಸುಳ್ಳು ಹೇಳ್ತಾ ಇದ್ದಾನೆ, ಆತ SITಯ ದಿಕ್ಕು ತಪ್ಪಿಸುವಂತಹ ಪ್ರಯತ್ನದಲ್ಲಿದ್ದಾನೆ, ಒಟ್ಟಾರೆ ಆತ ಬೇರೆ ಒಂದು ದುರುದ್ದೇಶವನ್ನು ಇಟ್ಟುಕೊಂಡಿದ್ದಾನೆ ಅನ್ನೋದು ಸಾಬೀತಾಗೋದು ಯಾವಾಗ ಈತ ತೋರಿಸಿದ ಜಾಗದಲ್ಲಿ ಹೆಣ ಸಿಗದೇ ಇದ್ದಾಗ. ಹಾಗಿದ್ದಂತಹ ಸಂದರ್ಭದಲ್ಲಿ ಈ ತನಿಖೆಯ ಮಹತ್ವ ಕ್ಷೀಣಿಸುತ್ತೆ, ಈ ತನಿಖೆಯ ತೀವ್ರತೆ ಕಡಿಮೆಯಾಗುತ್ತೆ. ಸೊ SIT ಇವತ್ತು ತನ್ನ ಮುಂದಿನ ಕಾರ್ಯಗಳನ್ನು ಮುಂದುವರಿಸಲಿದೆ. ನಿನ್ನೆಯಂತೆಯೇ ಎಲ್ಲ ಇಲಾಖಾ ಮುಖ್ಯಸ್ಥರು ಕೂಡ ಅಲ್ಲಿರ್ತಾರೆ. ಅರ್ಥಾತ್ ನಿನ್ನೆ ಸಾಕಷ್ಟು ಇಲಾಖೆಯ ಅಧಿಕಾರಿಗಳು ಕೂಡ ಅಲ್ಲಿದ್ದರು. FSL ಎಕ್ಸ್ಪರ್ಟ್ಗಳಿರ್ತಾರೆ. ಅಲ್ಲಿ ಸಿಗುವಂತಹ ಸಾಕ್ಷ್ಯಗಳನ್ನು ಅತ್ಯಂತ ಸಂರಕ್ಷಿತವಾಗಿ ನೋಡಿ. ನಿನ್ನೆ ಮಾರ್ಕ್ ಮಾಡಲಾದಂತಹ ಜಾಗದಲ್ಲಿ ಸುತ್ತ ನಾಕಾಬಂದಿ ಹಾಕಲಾಗಿತ್ತು. ಸಾರ್ವಜನಿಕರಿಗೆ ಪ್ರವೇಶ ಇರಲಿಲ್ಲ. ಖಾಸಗಿ ವ್ಯಕ್ತಿಯ ನೆರಳು ಕೂಡ ಅಲ್ಲಿ ಬೀಳಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಅಥವಾ ಭದ್ರತೆಗೆ ನಿಯೋಜನೆ ಮಾಡಿರ್ತಕ್ಕಂತಹ ಪಡೆ ಸರ್ಪಗಾವಲಿನಲ್ಲಿ ಕಾಯ್ತಾ ಇತ್ತು ರಾತ್ರಿ ಹಗಲೆನ್ನದೆ. ಬಹುಶಃ ನಿದ್ರಿಸದೆಯೂ ಕೂಡ ಆ ಸ್ಥಳವನ್ನ ಕಾಯಬೇಕಾದಂತಹ ಪರಿಸ್ಥಿತಿ. ಕಾರಣ ಬೇರೆ ಬೇರೆ ತರಹದ ರೂಮರ್ಸ್ಗಳು ಹರಡಬಾರದು ಅನ್ನೋ ಕಾರಣಕ್ಕೆ. ಒಂದೋ ಸಾಕ್ಷಿ ನಾಶ ಮಾಡುವಂತಹ ಸಾಧ್ಯತೆಗಳಿರ್ತಾವೆ, ಅಲ್ಲಿ ಭದ್ರತೆಗಳಿಲ್ಲ, ಸಾಕ್ಷಿ ನಾಶ ಆಗುತ್ತೆ ಅನ್ನುವಂತಹ ಏನು ಬೇರೆ ತರಹದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಬಾರದು. ಜೊತೆಗೆ SIT ತನಿಖಾ ತಂಡದ ಒಂದು ನಿರ್ದೇಶನವೂ ಕೂಡ ಅದೇ ಆಗಿರುತ್ತೆ. ಆ ಜಾಗವನ್ನು ಒಂದು ವೇಳೆ ಸೀನ್ ಆಫ್ ಕ್ರೈಮ್ ನಡೆದಂತಹ ಸ್ಥಳದಲ್ಲಿ ಮಾರ್ಕ್ ಮಾಡಲಾದಂತಹ ಜಾಗವನ್ನು ಪೊಲೀಸರು ಕಾವಲು ನಿಲ್ಲುವಂತಹದ್ದು ಸಹಜ ಪ್ರಕ್ರಿಯೆ. ಈಗ ಕೆಲವೇ ಕ್ಷಣಗಳಲ್ಲಿ ಸಮಾಧಿ ರಹಸ್ಯ ಬಯಲಾಗುತ್ತಾ. ಮಾರ್ಕಿಂಗ್ ಜಾಗ ಅಗೆಯಲಿರುವಂತಹ FSL ತಂಡ ಈಗಾಗಲೇ ಸಾಕ್ಷಿದಾರ, ಆತನಿಗೊಂದು ಕಾಲ್ಪನಿಕ ಹೆಸರು ಕೂಡ ಇದೆ. ಆ ಹೆಸರು ಎಲ್ಲರಿಗೂ ಇಷ್ಟ ಆಗಬೇಕು ಅಂತೇನೂ ಇಲ್ಲ. ಹಾಗಾಗಿ ನಾವು ಆ ಕಾಲ್ಪನಿಕ ಹೆಸರನ್ನ ತಾತ್ಕಾಲಿಕ ಬಿಡ್ತಾ ಇದ್ದೀನಿ. FSL ಎಕ್ಸ್ಪರ್ಟ್ಗಳು, IT ಅಧಿಕಾರಿಗಳು, ಅರಣ್ಯ ಇಲಾಖೆಯ ಎಲ್ಲ ತರಹದ ಅಧಿಕಾರಿಗಳು ಅವರ ಸಮಕ್ಷಮದಲ್ಲಿ ಈಗ SITಯ ಮುಂದಿನ ಪ್ರಾಸೆಸ್ ನಡೆಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.